ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ರೈತರಿಗೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ವಿಜ್ಞಾನ ನಗರಿಯ ಯುವ ಇಂಜಿನಿಯರ್ಗಳು ಜಗತ್ತೇ ಬೆರಗಾಗುವಂತಹ ಸಾಧನೆಯೊಂದನ್ನು ಮಾಡಿದ್ದಾರೆ. ಗುಜರಿ ವಸ್ತುಗಳನ್ನು ಬಳಸಿ ಕೇವಲ 1.5 ಲಕ್ಷದ ಒಳಗಡೆ ಹೈಬ್ರಿಡ್ ಟ್ರ್ಯಾಕ್ಟರ್ ಅನ್ನ ಸಿದ್ಧಪಡಿಸಿದ್ದಾರೆ. ರೈತರಿಗೆ ಗುಡ್ ನ್ಯೂಸ್ ಬಂತು. ಹೈಬ್ರಿಡ್ ಟ್ರ್ಯಾಕ್ಟರ್ ಪೆಟ್ರೋಲ್ನಲ್ಲೂ ಓಡುತ್ತೆ, ಕರೆಂಟ್ನಲ್ಲೂ ಓಡುತ್ತೆ. ಕೋಟಿ ಕೋಟಿ ಸುರಿದು ವಿದೇಶಿ ಕಂಪನಿಗಳು ಮಾಡಲಾಗದಂತಹ ಸಾಧನೆಯನ್ನ ನಮ್ಮ ಮಣ್ಣಿನ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿದ್ಯಾರ್ಥಿಗಳ ಕೈಚಳಕ. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊತ್ತಿದ್ದ ಚಳ್ಳಕೆರೆಯಲ್ಲಿ ಈಗ ತಂತ್ರಜ್ಞಾನದ ಹೊಸ ಕ್ರಾಂತಿ ಶುರುವಾಗಿದೆ. ರಾಜ್ಯದ 17 ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಚಳ್ಳಕೆರೆಯಲ್ಲಿ ಮಾತ್ರ ಆಟೋಮೊಬೈಲ್ ವಿಭಾಗವಿದೆ. ಇಲ್ಲಿನ 2ನೇ ಬ್ಯಾಚಿನ ವಿದ್ಯಾರ್ಥಿಗಳು ಸತತ ಪರಿಶ್ರಮದಿಂದ ತಯಾರಿಸಿರುವುದೇ ಈ ಹೈಬ್ರಿಡ್ ಟ್ರ್ಯಾಕ್ಟರ್. ಕೇವಲ 1,30,30,000 ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವಂತಹ ಈ ಯಂತ್ರ ಮಾರುಕಟ್ಟೆಯಲ್ಲಿರುವಂತಹ ದುಬಾರಿ ಟ್ರ್ಯಾಕ್ಟರ್ಗಳಿಗೂ ಕೂಡ ಸೆಟ್ಟು ಹಿಡಿತಾ ಇದೆ. ಹೌದು ಸರ್, ಈಗ ನಮ್ಮ ಸಹೋದ್ಯೋಗಿ ಮಿತ್ರರು ಏನಿದ್ದಾರೆ ಅವ್ರು ಬಂದು ಈ ಥರ ಹೈಬ್ರಿಡ್ ಟ್ರ್ಯಾಕ್ಟರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಕೇಳ್ಕೊಂಡ್ರು. ಅದರಿಂದ ನಾವು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಹಾಗೂ ಸಹೋದ್ಯೋಗಿ ಮಿತ್ರರೆಲ್ಲ ಸೇರಿಕೊಂಡು ಸ್ಟೂಡೆಂಟ್ಗೆ ಒಂದು ಹೈಬ್ರಿಡ್ ವೆಹಿಕಲ್ನ ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಉತ್ತೇಜನ ಕೊಟ್ಟು ಮಾಡಿಸಿದ್ವಿ ಸರ್. ಇದರಿಂದ ರೈತರಿಗೂ ಅನುಕೂಲ, ಮತ್ತು ನಾವು ಇದರಲ್ಲಿ ಏನಂದ್ರೆ ರೀಜನರೇಟಿವ್ ಸಿಸ್ಟಮ್ ಇರೋದ್ರಿಂದ ನಾವು ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ ಆಗೂ ರನ್ ಮಾಡ್ಬೋದು, ಹಾಗೂ ಪೆಟ್ರೋಲ್ ವೆಹಿಕಲ್ ಆಗೂ ಉಪಯೋಗಿಸ್ಬೋದು. ವಿದ್ಯಾರ್ಥಿಗಳು ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಈ ಹೈಬ್ರಿಡ್ ಮಾದರಿಯನ್ನು ರೂಪಿಸಿದ್ದಾರೆ. ರೈತರಿಗೆ ಇದು ಆರ್ಥಿಕವಾಗಿ ತುಂಬಾ ಅನುಕೂಲಕರ. ಪೆಟ್ರೋಲ್ನಿಂದ ಚಲಿಸುವಾಗ ಬ್ಯಾಟರಿ ಚಾರ್ಜ್ ಆಗುವ ತಂತ್ರಜ್ಞಾನ ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿನ ಶಾಸಕರಾದಂಥ ಟಿ ರಘುಮೂರ್ತಿ ಅವ್ರಿಗೆ ನಾವು ಈ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟಿದ್ದರಿಂದ ಈ ಥರದ್ದು ಆವಿಷ್ಕಾರ ಮಾಡಲಿಕ್ಕೆ ನಮ್ಮ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಸರ್. ಸರ್, ಇದು ಮೇಜರಾಗಿ ನಮಗೆ 2 ಪವರ್ ಸೋರ್ಸ್ ಇರೋದ್ರಿಂದ ನಮಗೆ ಈ ಸಣ್ಣ ಪುಟ್ಟ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದು ಈಗ ಏನು ಪರಿಸರ ಹಾಳಾಗ್ತಿರೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಇದು ಸಹಾಯ. ಹೌದು ಸರ್, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ 0 ಎಮಿಷನ್. ಒಟ್ನಲ್ಲಿ ಗುಜರಿ ಸಾಮಗ್ರಿಗಳಿಗೂ ಜೀವ ತುಂಬಿ ರೈತರ ಸ್ನೇಹಿ ಯಂತ್ರವನ್ನಾಗಿ ಪರಿವರ್ತಿಸಿರುವಂತಹ ಚಳ್ಳಕೆರೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಈ ಸಾಧನೆ ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಇಂತಹ ಪ್ರತಿಭೆಗಳಿಗೆ ಸರ್ಕಾರ ಬೆಂಬಲವನ್ನು ನೀಡಿದರೆ ಇನ್ನೂ ದೊಡ್ಡ ಮಟ್ಟದ ಸಂಶೋಧನೆಗಳು ಹೊರಬರುವುದರಲ್ಲಿ ಯಾವ ಅನುಮಾನವೇ ಇಲ್ಲ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿರೋ ರೈತರಿಗೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ವಿಜ್ಞಾನ ನಗರಿಯ ಯುವ ಇಂಜಿನಿಯರ್ಗಳು ಜಗತ್ತೇ ಬೆರಗಾಗುವಂತಹ ಸಾಧನೆಯೊಂದನ್ನು ಮಾಡಿದ್ದಾರೆ. ಗುಜರಿ ವಸ್ತುಗಳನ್ನು ಬಳಸಿ ಕೇವಲ 1.5 ಲಕ್ಷದ ಒಳಗಡೆ ಹೈಬ್ರಿಡ್ ಟ್ರ್ಯಾಕ್ಟರ್ ಅನ್ನ ಸಿದ್ಧಪಡಿಸಿದ್ದಾರೆ. ರೈತರಿಗೆ ಗುಡ್ ನ್ಯೂಸ್ ಬಂತು. ಹೈಬ್ರಿಡ್ ಟ್ರ್ಯಾಕ್ಟರ್ ಪೆಟ್ರೋಲ್ನಲ್ಲೂ ಓಡುತ್ತೆ, ಕರೆಂಟ್ನಲ್ಲೂ ಓಡುತ್ತೆ. ಕೋಟಿ ಕೋಟಿ ಸುರಿದು ವಿದೇಶಿ ಕಂಪನಿಗಳು ಮಾಡಲಾಗದಂತಹ ಸಾಧನೆಯನ್ನ ನಮ್ಮ ಮಣ್ಣಿನ ಮಕ್ಕಳು ಮಾಡಿ ತೋರಿಸಿದ್ದಾರೆ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿದ್ಯಾರ್ಥಿಗಳ ಕೈಚಳಕ. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊತ್ತಿದ್ದ ಚಳ್ಳಕೆರೆಯಲ್ಲಿ ಈಗ ತಂತ್ರಜ್ಞಾನದ ಹೊಸ ಕ್ರಾಂತಿ ಶುರುವಾಗಿದೆ. ರಾಜ್ಯದ 17 ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜುಗಳ ಪೈಕಿ ಚಳ್ಳಕೆರೆಯಲ್ಲಿ ಮಾತ್ರ ಆಟೋಮೊಬೈಲ್ ವಿಭಾಗವಿದೆ. ಇಲ್ಲಿನ 2ನೇ ಬ್ಯಾಚಿನ ವಿದ್ಯಾರ್ಥಿಗಳು ಸತತ ಪರಿಶ್ರಮದಿಂದ ತಯಾರಿಸಿರುವುದೇ ಈ ಹೈಬ್ರಿಡ್ ಟ್ರ್ಯಾಕ್ಟರ್. ಕೇವಲ 1,30,30,000 ರೂಪಾಯಿ ವೆಚ್ಚದಲ್ಲಿ ತಯಾರಾಗಿರುವಂತಹ ಈ ಯಂತ್ರ ಮಾರುಕಟ್ಟೆಯಲ್ಲಿರುವಂತಹ ದುಬಾರಿ ಟ್ರ್ಯಾಕ್ಟರ್ಗಳಿಗೂ ಕೂಡ ಸೆಟ್ಟು ಹಿಡಿತಾ ಇದೆ. ಹೌದು ಸರ್, ಈಗ ನಮ್ಮ ಸಹೋದ್ಯೋಗಿ ಮಿತ್ರರು ಏನಿದ್ದಾರೆ ಅವ್ರು ಬಂದು ಈ ಥರ ಹೈಬ್ರಿಡ್ ಟ್ರ್ಯಾಕ್ಟರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಕೇಳ್ಕೊಂಡ್ರು. ಅದರಿಂದ ನಾವು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಹಾಗೂ ಸಹೋದ್ಯೋಗಿ ಮಿತ್ರರೆಲ್ಲ ಸೇರಿಕೊಂಡು ಸ್ಟೂಡೆಂಟ್ಗೆ ಒಂದು ಹೈಬ್ರಿಡ್ ವೆಹಿಕಲ್ನ
ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಉತ್ತೇಜನ ಕೊಟ್ಟು ಮಾಡಿಸಿದ್ವಿ ಸರ್. ಇದರಿಂದ ರೈತರಿಗೂ ಅನುಕೂಲ, ಮತ್ತು ನಾವು ಇದರಲ್ಲಿ ಏನಂದ್ರೆ ರೀಜನರೇಟಿವ್ ಸಿಸ್ಟಮ್ ಇರೋದ್ರಿಂದ ನಾವು ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ ಆಗೂ ರನ್ ಮಾಡ್ಬೋದು, ಹಾಗೂ ಪೆಟ್ರೋಲ್ ವೆಹಿಕಲ್ ಆಗೂ ಉಪಯೋಗಿಸ್ಬೋದು. ವಿದ್ಯಾರ್ಥಿಗಳು ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಈ ಹೈಬ್ರಿಡ್ ಮಾದರಿಯನ್ನು ರೂಪಿಸಿದ್ದಾರೆ. ರೈತರಿಗೆ ಇದು ಆರ್ಥಿಕವಾಗಿ ತುಂಬಾ ಅನುಕೂಲಕರ. ಪೆಟ್ರೋಲ್ನಿಂದ ಚಲಿಸುವಾಗ ಬ್ಯಾಟರಿ ಚಾರ್ಜ್ ಆಗುವ ತಂತ್ರಜ್ಞಾನ ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿರ ಶಾಸಕರಾದಂಥ ಟಿ ರಘುಮೂರ್ತಿ ಅವ್ರಿಗೆ ನಾವು ಈ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟಿದ್ದರಿಂದ ಈ ಥರದ್ದು ಆವಿಷ್ಕಾರ ಮಾಡಲಿಕ್ಕೆ ನಮ್ಮ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಸರ್. ಸರ್, ಇದು ಮೇಜರಾಗಿ ನಮಗೆ 2 ಪವರ್ ಸೋರ್ಸ್ ಇರೋದ್ರಿಂದ ನಮಗೆ ಈ ಸಣ್ಣ ಪುಟ್ಟ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದು ಈಗ ಏನು ಪರಿಸರ ಹಾಳಾಗ್ತಿರೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಇದು ಸಹಾಯ. ಹೌದು ಸರ್, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ 0 ಎಮಿಷನ್. ಒಟ್ನಲ್ಲಿ ಗುಜರಿ ಸಾಮಗ್ರಿಗಳಿಗೂ ಜೀವ ತುಂಬಿ ರೈತರ ಸ್ನೇಹಿ ಯಂತ್ರವನ್ನಾಗಿ ಪರಿವರ್ತಿಸಿರುವಂತಹ ಚಳ್ಳಕೆರೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಈ ಸಾಧನೆ ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಇಂತಹ ಪ್ರತಿಭೆಗಳಿಗೆ ಸರ್ಕಾರ ಬೆಂಬಲವನ್ನು ನೀಡಿದರೆ ಇನ್ನೂ ದೊಡ್ಡ ಮಟ್ಟದ ಸಂಶೋಧನೆಗಳು ಹೊರಬರುವುದರಲ್ಲಿ ಯಾವ ಅನುಮಾನವೇ ಇಲ್ಲ.